ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್. ತುಂಬ ದಿನ ಆದಮೇಲೆ ನಾನು ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಗಿನರ್ ಆಗಿರೋದ್ರಿಂದ ನಾನು ರೆಗ್ಯುಲರಾಗಿ ವಿಡಿಯೋ ಹಾಕಬೇಕು, ಆದರೆ ಆ ವೀಡಿಯೋಸ್ನ ಹಾಕೋಕ್ಕೆ ಆಗಲ್ಲ. ಕೆಲಸ ಅದು ಇದು ಅಂತ ಬ್ಯುಸಿ ಅಂತೇಳಿ ಮಾಡೋಕ್ಕೆ ಆಗ್ತಾ ಇರಲ್ಲ. ಇನ್ನು ಕಂಟೆಂಟ್ಗಳು ಅಷ್ಟೇ ರಿಪೀಟೆಡ್ ಕಂಟೆಂಟ್ಗಳಲ್ಲಿ ಕೊಡೋಕ್ಕೂ ಕೂಡ ಬೇಜಾರಾಗುತ್ತಲ್ವ. ಅದೇ ಮನೆ ಕೆಲಸ, ಪೂಜೆ, ಮಕ್ಕಳು ನೋಡ್ಕೊಳ್ಳೋದು ಇದಂತೂ ಇದ್ದೇ ಇರುತ್ತೆ ಮನೆಯಲ್ಲಿ. ಮಿನಿ ವ್ಲಾಗ್ ಆದರೆ ನಾನು ಆರಾಮಾಗಿ ಅಪ್ಲೋಡ್ ಮಾಡ್ಬೋದು, ಯಾಕಂದರೆ ಅದಂತೂ ಎಡಿಟಿಂಗ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಹಿಡಿಯಲ್ಲ. ನಾನು ಗಂಟೆಗಟ್ಟಲೆ ಕುತ್ಕೊಂಡು ಎಡಿಟಿಂಗು ವಾಯ್ಸ್ ಓವರ್ ಅಂತ ಕೊಡ್ತಾಯಿದ್ರೆ ಮಕ್ಳಿಗೆ ಬೋರ್ ಆಗ್ತಾ ಇರುತ್ತೆ. ಅದೇ ನನಗೆ ಸ್ವಲ್ಪ ಬೇಜಾರು. ಇನ್ನು ಇವತ್ತು ಸ್ವಲ್ಪ ಡಿ-ಮಾರ್ಟ್ಗೆ ಹೋಗಬೇಕಾಗಿತ್ತು, ಹಾಗಾಗಿ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂಥೇಳಿ ಮಾಡಿಟ್ಬಿಟ್ಟೆ. ಹೋಗ್ಬಿಡೋಣ ಊಟ ಮಾಡಿಕೊಂಡು. ಸಂಜೆಗೂ ಸ್ವಲ್ಪ ಈಸಿ ಆಗುತ್ತಲ್ವ, ಬಂದಿದ ತಕ್ಷಣವೇ ಮತ್ತೆ ಕೆಲಸ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಮತ್ತು ಜೋಡಿಸ್ಕೊಳ್ಳೋದು ಇರುತ್ತೆ ಡಿ-ಮಾರ್ಟಿಂದ ತಂದಿರೋ ಐಟಮ್ಗಳನ್ನ, ಅದಂತೂ 1 ಅವರ್ 2 ಅವರ್ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಎಲ್ಗಾರ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನನೇ ಸ್ವಲ್ಪ ಅಡುಗೆನ ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಚಿಲ್ಕರವೆ ಸೊಪ್ಪು ಮತ್ತು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ಇತ್ತು, ಅದನ್ನೇ ಹಾಕಿ ಪಲ್ಯ ಮಾಡಿಕೊಂಡು ಮತ್ತು ಹೀರೆಕಾಯಿ ಪಪ್ಪು ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬಿಡಿಸೋವಾಗ ನಾನು ಈ ಥರ ಕೆಳಗಡೆ ಕುತ್ಕೊಂಡು ಬಿಡಿಸ್ಕೊಂಡ್ಬಿಡ್ತೀನಿ. ನನಗೂ ಸ್ವಲ್ಪ ಕಾಲು ಪೇನ್ ಬರೋಲ್ಲ, ಆರಾಮಾಗಿ ಕುತ್ಕೊಂಡು ನಿಧಾನಕ್ಕೆ ಬಿಡಿಸ್ಕೊಬೋದು. ಇನ್ನೇನಾದರೂ ಬೇಯಿಸೋಕೆ ಇಟ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ಬೇಯೋಷ್ಟೊತ್ತಿಗೆ ಬೆಳ್ಳುಳ್ಳಿನೂ ಬಿಡಿಸ್ಕೊಂಡು ಬಿಡ್ಬೋದು ಅಂಥೇಳಿ. ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ ನೀವು. ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಮೊಳಕೆ ಕಟ್ಟಿರೋ ಕಾಳು ಮತ್ತು ಸೊಪ್ಪನ್ನ ಬಳಸ್ಕೊಂಡು ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಬೋನು ಸ್ವಲ್ಪ ವೀಕ್ ಇರುತ್ತೆ ಕೆಲವೊಬ್ರಿಗೆ, ವಯಸ್ಸಾಗಿರುತ್ತಲ್ವ ಅಂಥವ್ರಿಗೆ. ಈ ಥರ ಮೊಳಕೆ ಕಟ್ಟಿದ ಕಾಳು ಸೊಪ್ಪನ್ನ ಬಳಸ್ಕೊಂಡು ವಾರದಲ್ಲಿ 1-2-3 ಸತಿ ಈ ಥರ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಆಯಾಸ ಸುಸ್ತು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಸ್ವಲ್ಪ ನಮ್ಮ ಬಾಡಿಲಿ ಒಂದು ಎನರ್ಜಿ ಅನ್ನೋದು ಬರುತ್ತೆ ಅಷ್ಟೇ. ಇನ್ನು ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಇದು ಬೆಟರ್ ಅಲ್ವಾ. ಪಲ್ಯಗಳನ್ನ ಕೆಲವೊಬ್ಬರು ಮಾಡ್ಕೊಳ್ಳೋದಿಲ್ಲ, ಅಯ್ಯೋ ಯಾರು ಮಾಡ್ಕೋಬೇಕು ಹೋಗಪ್ಪ ಅಂತ. ಪಲ್ಯಗಳನ್ನ ಮಾಡ್ಕೊಳ್ಳೋಕ್ಕೆ ಒಂದು 10-15 ನಿಮಿಷ ಟೈಮ್ ಸಾಕಾಗುತ್ತೆ ಅಷ್ಟೇ. ನಾವು ಇಂಟ್ರೆಸ್ಟಿಂದ ಪ್ರೀತಿಯಿಂದ ಅಡುಗೆ ಮಾಡಬೇಕು. ನನಗಂತೂ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮನೇಲಿ ಈ ಥರ ಮೀಲ್ ತಿಂದು ಒಂದು ದಿನ ಏನಾದರೂ ಪಲ್ಯ ಇಲ್ಲ, ಏನಾದರೂ ಸೈಡ್ಸ್ ಇಲ್ಲ ಅಂದರೆ ನಮ್ಮನೇಲಿ ಊಟನೇ ಮಾಡಲ್ಲ. ಅಂದರೆ ನಾನು ಮಾಡಿಲ್ಲ ಅಂದ್ರೂ ಮಾಡಲೇಬೇಕು ಅಂತೇನಿಲ್ಲ, ಅವರೇ ಮಾಡ್ಕೊಳಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ನಾನು ಮುಂಚೆನೇ ಅವ್ರಿಗೆ ಏನು ಬೇಕು ಅನ್ನೋದನ್ನು ನೋಡಿ ಮಾಡಿಬಿಡ್ತೀನಿ ಅಡುಗೆ ಮಾಡೋವಾಗಲೇ. ಇನ್ನು ಪಲ್ಯನೂ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಪಲ್ಯನೂ ಆಗೋಯ್ತು. ಇನ್ನು ಹೀರೆಕಾಯಿ ಪಪ್ಪು ಮಾಡ್ಕೊಳ್ಳೋಣ ಅಂತೇಳಿ ಮೊದಲನೇದಾಗಿ ಬೇಳೆನ ಚೆನ್ನಾಗಿ ತೊಳೆದು ಸೈಡಲ್ಲಿ ಎತ್ಕೊಟ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು ಕಾಳು ಬೇಯಿಸಿದ್ದೆ ಅಲ್ವಾ, ಅದೇ ನೀರನ್ನು ನಾನು ಪಪ್ಪು ಮಾಡ್ಕೊಳ್ಳೋಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಅದು ಹೆಸರು ಕಾಳು ಮತ್ತು ಮಡಿಕೆ ಕಾಳನ್ನ ಮೊಳಕೆ ಕಟ್ಟಿದ್ದೆ, ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ವೇಸ್ಟ್ ಯಾಕೆ ಮಾಡಬೇಕು, ನನಗೆ ಕುಡಿಯೋಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಯಾಕಂದರೆ ಸ್ವಲ್ಪ ನೀರು ಕುಡ್ದು ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಟ್ಟಿದ್ದು, ಬೇಸಿಗೆ ಕಾಲ ಅಲ್ವಾ. ಹಾಗಾಗಿ ಇಲ್ಲಾಂದರೆ ಇದು ಸೂಪ್ ಥರ ಮಾಡಿಕೊಂಡು ಕೂಡ ಕುಡಿತೀನಿ ಮತ್ತು ಮಕ್ಳಿಗೂ ಕೂಡ ಕೊಡ್ತಾ ಇದ್ದೆ. ಮಕ್ಕಳನ್ನ ಕೇಳಿದೆ ಕುಡಿತೀರಾ ಅಂತ, ಅವರು ಬೇಡ ಅಂದರು. ಹಾಗಾಗಿ ನಾನು ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಪಪ್ಪುಗೆ ಹಾಕ್ಕೊಂಡೆ. ಅದು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ಪಪ್ಪು ಸಾರು. ಹನಿಗಂತೂ ತುಂಬಾ ಇಷ್ಟ ಈ ಥರ ಪಪ್ಪು ಮಾಡೋದು. ಅವಳಿಗೋಸ್ಕರ ಅಂತಲೇ ವಾರದಲ್ಲಿ ಒಂದು ಸತಿ ಈ ಥರ ಹೀರೆಕಾಯಿನ ಹಾಕಿಬಿಟ್ಟು ಪಪ್ಪು ಮಾಡ್ತೀನಿ. ನಮ್ಮ ಮನೇಲಿ ಸಾಂಬಾರು ತುಂಬಾ ಕಡಿಮೆ ಮಾಡೋದು. ಸೊಪ್ಪು ಸಾರು ಇಲ್ಲ ಪಪ್ಪು ಇಲ್ಲ ಬೇಳೆ ಪಪ್ಪು, ಟೊಮೊಟೊ ಪಪ್ಪು, ಆ ಥರ ಪಪ್ಪುಗಳು ಮಾಡಿದ್ರೆ ಮಾತ್ರ ಅವಳು ಇಷ್ಟಪಟ್ಟು ತಿಂತಾಳೆ. ಅವಳೇ ನಮ್ಮ ಮನೇಲಿ ಅಡುಗೆಗಳನ್ನ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋದು, ನಾನು ಏನಿದ್ರು ಮಾಡೋದಷ್ಟೇ. ಇನ್ನು ಅದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ಪಪ್ಪು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಆರಾಮಾಗಿ ಒಂದು ಮೀಲ್ಗೆ 1 ಅವರಲ್ಲಿ ಅನ್ನ ಸಾರು ಪಲ್ಯ ಮಾಡ್ಕೋಬೇಕಂದ್ರೆ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು. ಆದರೆ ಇವತ್ತು 2 ಟೈಮ್ಗೆ ಆಗೋಷ್ಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸಾಯಂಕಾಲನೂ ನಾನು ಮತ್ತೆ ಅಡುಗೆ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಡಿ-ಮಾರ್ಟ್ಗೆ ಹೋಗಬೇಕಾಗಿತ್ತು. ಇನ್ನು ಬಂದಮೇಲೆ ಅಲ್ಲಿಂದ ತಂದಿರೋ ಐಟಮ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋದು ಅದು ಇದು ಕೆಲಸ, ಸ್ವಲ್ಪ ಟಯರ್ಡು ಬೇರೆ ಆಗಿರುತ್ತಲ್ವ. ಹಾಗಾಗಿ ಏನಾದರೂ ಹೊರಗಡೆ ಹೋಗಬೇಕು ಅಂದಾಗ ಸ್ವಲ್ಪ ಸಾಂಬಾರನ್ನ ಮಧ್ಯಾಹ್ನ ಟೈಮೇ ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ. ಸಂಜೆಗೆ ಕೆಲಸ ಸ್ವಲ್ಪ ಕಡಿಮೆ ಇರುತ್ತಲ್ವ, ಹಾಗಾಗಿ. ಇನ್ನು ಹಪ್ಪಳ ಅಂತೂ ಹನಿಗೆ ಬೇಕೇ ಬೇಕು. ಹಾಗಾಗಿ ಲಾಸ್ಟಲ್ಲಿ ಅವಳಿಗೊಂದು ಹಪ್ಪಳ ಸುಟ್ಕೊಟ್ಬಿಟ್ರೆ ಅವಳು ಆರಾಮಾಗಿ ಕುತ್ಕೊಂಡು ಖುಷಿಯಿಂದ ಕುತ್ಕೊಂಡು ಊಟ ಮಾಡ್ತಾಳೆ. ಅದೇ ನನಗೆ ಖುಷಿ. ಅಚ್ಚನ್ನು ಕೂಡ ಊಟ ಮಾಡಿಕೊಂಡು ಅವರು ಕೂಡ ರೆಡಿ ಆಗಿಬಿಡ್ತೀನಮ್ಮ ಅಂಥೇಳಿ ನಾವೆಲ್ಲರೂ ಕುತ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಇನ್ನು ಡಿ-ಮಾರ್ಟ್ ಕಡೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ನೋಡ್ತಾ ಇದ್ದೀರಲ್ವ, 1 ಅವರಲ್ಲಿ ಇದೊಂದು ಸಿಂಪಲ್ ಆಗಿರೋ ಮೀಲು ರೆಡಿಯಾಗಿ ಹೋಗ್ಬಿಡ್ತು ನಮ್ಮದು. ಇನ್ನು ಎಲ್ಗಾರ ಹೋಗ್ಬೇಕಂದ್ರೆ ಸಾಕು, ಮಕ್ಕಳನ್ನ ರೆಡಿ ಮಾಡಿ ನಾನು ರೆಡಿ ಆಗೋದಕ್ಕಂತೂ ತುಂಬಾ ಲೇಟ್ ಆಗಿಬಿಡ್ತಾ ಇತ್ತು ಆವಾಗ. ಇವಾಗ ಹನಿ ಎಲ್ಲ ರೆಡಿ ಮಾಡಿಬಿಡ್ತಾಳೆ, ಯಾಕಂದರೆ ಬೆಳಗ್ಗೆನೇ ಎದ್ದಿದ ತಕ್ಷಣ ಲಯಾಗೆ ಸ್ನಾನ ಗೀನದ ಕೆಲಸ ಏನಿದೆ ಎಲ್ಲ ಮುಗಿಸ್ಬಿಟ್ಟಿರ್ತೀನಿ. ಲಯಾಗೂ ರೆಡಿ ಮಾಡಿಬಿಡಮ್ಮ ಹನಿ ಅಂತ ಹೇಳಿದ್ರೆ ಅವಳೇ ಮಾಡಿಬಿಡ್ತಾಳೆ. ಬಿಸಿಲು ಕಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆನೇ ಬಿಸಿಲು ಮತ್ತು ಸ್ವೆಟ್ ಆಗ್ತಾ ಇರ್ತಾಳೆ ಲಯ. ಒಂದು 3 ಅವರ್ಗೆ ಒಂದ್ಸತಿ ಅವಳಿಗೆ ಕೈಕಾಲು ಮುಖ ತೊಳಿಸ್ತಾನೆ ಇರಬೇಕು, ಇಲ್ಲಾಂದರೆ ಪಾಪ ಅವಳಿಗೆ ಒಂಥರ ಇರಿಟೇಟ್ ಮಾಡ್ಕೊಳ್ತಾ ಇರ್ತಾಳೆ. ಲಯಾಗಂತೂ ಎಲ್ಗಾರ ಹೊರಗಡೆ ಹೋಗ್ತಾ ಇದೀವಿ ಅಂದರೆ ಸಾಕು ತುಂಬಾ ಖುಷಿ ಪಡ್ತಾಳೆ. ಯಾಕಂದರೆ ಯಾವಾಗಲೂ ಮನೇಲೇ ಬಿಟ್ಟು ಹೋಗ್ತಾ ಇರ್ತೀವಿ, ಇವಾಗ ಬಿಸಿಲು ಅಂತ ಹೇಳಿ ಮಕ್ಕಳನ್ನ ಏನಾದರೂ ನಮ್ಮ ಕೆಲಸಗಳಿದ್ರೆ ಆ ಖುಷಿಗೆ ಹಂಗಾಗಿ ಆ ಥರ ಕುಣಿತಾ ಇದ್ದಾಳೆ. ಇನ್ನು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಿದ ತಕ್ಷಣ ಸ್ವಲ್ಪ ಬೇಜಾರಾಗೋಯ್ತು, ಯಾಕಂದರೆ
ಅಂದರೆ ಕಾರ್ಗೆ ಯಾರೋ ಕಲ್ಲಿಂದ ಹೊಡೆದ್ಬಿಟ್ಟಿದ್ದಾರೆ, ಅದು ಫುಲ್ ಗಾಜು ಕ್ರ್ಯಾಕ್ ಆಗಿಬಿಟ್ಟಿದೆ. ಇನ್ನು ಗಾಡಿ ಸ್ಟಾರ್ಟ್ ಮಾಡಿ ನೋಡ್ತಾ ಇದ್ರೆ ಗಾಡಿನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ, ಒಂಥರ ಸೌಂಡ್ ಬರ್ತಾ ಇದೆ. ಆಮೇಲೆ ಚೆಕ್ ಮಾಡಿದ್ರೆ ವಯರ್ ಏನೋ ಕಡ್ದ್ಬಿಟ್ಟಿದೆ, ಇಲಿ ಕಡ್ದ್ಬಿಟ್ಟಿದೆ. ಹಾಗಾಗಿ ತುಂಬಾ ಬೇಜಾರಾಗೋಯಿತು. ಒಟ್ಟೊಟ್ಟಿಗೆ ಈ ಥರ ಕಾರ್ಗೆ ಪ್ರಾಬ್ಲಮ್ ಆಗಿಬಿಟ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಗಾಜುನು ಏನು ಕಡಿಮೆ ರೇಟಲ್ಲ, 5-6 ಸಾವಿರ ಆಗುತ್ತೆ ಅಂತ ಅಂದರು. ಇನ್ನು ವಯರ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದನ್ನೆಲ್ಲ ರಿಪೇರಿ ಮಾಡಬೇಕಂದ್ರೆ ಏನಿಲ್ಲ ಅಂದರೂ 20 ಸಾವಿರನೇ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ತುಂಬಾ ಬೇಜಾರಾಗೋಯಿತು. ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದೊಂದು ಸತಿ ಅನ್ಎಕ್ಸ್ಪೆಕ್ಟೆಡಾಗಿ ಈ ಥರ ಎಲ್ಲ ಆಗಿಬಿಡುತ್ತೆ. ಇನ್ನು ಕಾರ್ ಓಡಿಸೋವಾಗ ಅದೇ ಹೇಳ್ತಾಯಿದ್ರು, ನೋಡು ಈ ಥರ ಎಲ್ಲ ಕಾರ್ ಓಡ್ಸೋಕ್ಕೆ ಬೇಜಾರಾಗುತ್ತೆ ಅಂತ ಹೇಳಿ. ಶಕೆ 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 ಅಂತ ಇದ್ರಿ, ಇವಾಗ ಸ್ವಲ್ಪ ಕೂಲ್ ಆಯ್ತಾ. ಗಾಡಿ ತೆಗ್ದಿದ ತಕ್ಷಣನೇ ಶಕೆ. ಲಯ ಎಂಟರ್ಟೈನ್ಮೆಂಟ್ ಹಾಡು ಅದೇ. ಕಾರು ಸೌಂಡ್ ಬರ್ತಾ ಇದೆ ಅಲ್ಲ, ಬೋರ್ 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 ಬೋರ್. ಅಯ್ಯೋ, ಈ ಕಳ್ಳಿ ಅನ್ಕೋತಾರಲ್ಲ ಇವು, ಜೇಬಲೆಲ್ಲ ಇಟ್ಕೊಂಬಾರ್ದು. ಮೇಲೇನಕ್ಕೆ ಹೋಗ್ತೀಯಾ ನಮ್ಮನ್ನು ಬಿಟ್ಬಿಟ್ಟು? ನಾವು ಹುಡುಕ್ತಾ ಇದೀವಿ ಇಲ್ಲಿ ಎಲ್ಲರೂ. ಇವಾಗ ಅದು ತಗೊಂಡು ಹೋಗ್ಬೇಕಾ? ಕೊಡ್ಸಲ್ಲ ಪಾಪ ಅಷ್ಟೇ. ಇನ್ನು ನಾವೆಲ್ಲ ರೇಷನ್ ತೊಗೊಳ್ಳೋವಾಗ ಲಯ ಹೇಗೆ ಹೋಗಿದ್ದಾಳೆ ಅಂತಲೇ ಗೊತ್ತಿಲ್ಲ. ಅವಳಿಗೆ ಈ ಡಿಮಾರ್ಟಿಗೆ ಬಂದು ಅಭ್ಯಾಸ ಆಗಿ ಯಾವ ಫ್ಲೋರಲ್ಲಿ ಯಾವ ಸಾಮಾನು ಸಿಗುತ್ತೆ ಅಂತೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಆ ಗಾಡಿ ಎತ್ಕೊಂಬಂದಿದ್ದಾಳೆ. ಎಷ್ಟು ಚಾಲಾಕಿ ಇದ್ದಾಳೆ ಅಂದರೆ ಅವಳು ಒಂದು ಸತಿ ಹೇಳ್ಕೊಟ್ರೆ ಸಾಕು ಅದನ್ನೇ ಕ್ಯಾರಿ ಮಾಡ್ತಾಳೆ. ಹಾಗೆ ಅವಳು ಅದು 2,000 ರೂಪಾಯಿ ಅಂತೆ, ಅದನ್ನು ಎಷ್ಟು ಹಚ್ಚೋದು ಹಾಕಿದ್ದಾಳೆ. 2,490 ಹೊತ್ಕೊಂಬಂದವಳು. ಅದನ್ನು ತೆಗ್ದಿಡೋಕ್ಕೂ ಬಿಡ್ತಾ ಇಲ್ಲ. ಇನ್ನು ಅವಳು ಎದುರಿಗೆ ತೆಗ್ದಿಟ್ಬಿಟ್ರೆ ಗಲಾಟೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಲಾಸ್ಟ್ವರೆಗೂ ಅದು ಗಾಡಿಯಲ್ಲೇ ಇರಲಿ ಹೆಚ್ಚು, ನಾವು ಲಾಸ್ಟಲ್ಲಿ ಬಿಲ್ಲಿಂಗ್ ಮಾಡೋವಾಗ ಅವ್ರಿಗೆ ಹೇಳ್ಬಿಟ್ಟು ಎತ್ತಿಡ್ಸ್ಬಿಡೋಣ ಅಂಥೇಳಿ ಇರಿಸ್ಕೊಂಡ್ವಿ. ಆದ್ರೂ ಪದೇ ಬಂದು ಚೆಕ್ ಮಾಡ್ತಾ ಇದ್ಲು, ಅದು ಇದೆಯಾ ಇಲ್ವಾ, ತೆಗ್ದಿಟ್ಬಿಟ್ಟಿದ್ದಾರೆ ಅಂಥೇಳಿ. ಅಷ್ಟೊಂದು ಕಿಲಾಡಿ ಅವಳು. ಇನ್ನು ನೋಡು ಇಲ್ಲಿಂದನೇ ಎತ್ಕೊಂಬಂದೆ ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾಳೆ. ಇಲ್ಲಿ ಬಂದು ತೊಗೊಂಡು ಬಂದ ನೀನು ಮೆಟ್ಲಲ್ಲಿ? ಇವತ್ತೇನು ಅಷ್ಟೊಂದು ಡಿಮಾರ್ಟ್ ಅರ್ಜೆನ್ಸಿ ಇರಲಿಲ್ಲ, ಅಂದರೆ ರೇಷನ್ ಏನು ಅಷ್ಟೊಂದು ಇಮ್ಮಿಡಿಯೇಟಾಗಿ ಏನು ಬೇಕಾಗಿರಲಿಲ್ಲ. ನನಗೆ ಸ್ವಲ್ಪ ಲೇಟ್ ಆದರೂ ನಡೀತಾ ಇತ್ತು. ಹನಿ ಅಂತೂ ತುಂಬಾ ಹಠ ಮಾಡ್ತಾಯಿದ್ಲು, ನನಗೆ ಸ್ವಲ್ಪ ಕಲರಿಂಗ್ ಬೇಕು, ಪೇಂಟ್ ಬ್ರಷ್ ಬೇಕು, ಇನ್ನೂ ಏನೇನೋ ಥಿಂಗ್ಸ್ ತೊಗೋಬೇಕು ಅಂಥೇಳಿ. ಆನ್ಲೈನಲ್ಲಿ ನೋಡಿದ್ಲು, ಆದರೆ ಆನ್ಲೈನಲ್ಲಿ ಡೆಲಿವರಿ ಚಾರ್ಜ್ ಎಲ್ಲನೂ ಸೇರಿ ಅಲ್ಲಿ 200-300 ಜಾಸ್ತಿನೇ ಆಗ್ತಾಯಿತ್ತು. ಅವ್ರ ಡ್ಯಾಡಿ ಹೋಲ್ಡ್ ಮಾಡಿಬಿಟ್ಟಿದ್ರು, ನಿನಗೆ ಡಿಮಾರ್ಟಲ್ಲೇ ಕೊಡಿಸ್ತೀನಿ, ಅಲ್ಲೇ ಚೆನ್ನಾಗೂ ಸಿಗುತ್ತಲ್ವ ಅಂಥೇಳಿ. ಹಾಗಾಗಿ ಅವಳು ಹಠ ಮಾಡೋದಕ್ಕೋಸ್ಕರ ಇವತ್ತು ಡಿಮಾರ್ಟಿಗೆ ಬರೋ ಹಂಗಾಯಿತು. ಇನ್ನೇನು ಮತ್ತೆ ಪದೇ ಬರೋಕ್ಕಾಗಲ್ಲ ಅಲ್ವಾ, ಒಂದೇ ಸತಿ ರೇಷನ್ ತೊಗೊಂಡೋಗ್ಬಿಡೋಣ ಅಂಥೇಳಿ ರೇಷನ್ ಕೆಲಸನೂ ಮುಗಿಸ್ಕೊಂಡೆ ನಾನು. ಇಲ್ಲ ತೀಟೆ ತಿಮ್ಮಿ ಅಪ್ಪ, ಇವಳನ್ನ ಕರ್ಕೊಂಬರ್ಬಾರ್ದು. ಐ ಓಪನ್ ಆಗೋಯ್ತು ಲಯ. ಇರು ವೆಯ್ಟ್ ಗ್ರೌಂಡ್ ಇಲ್ಲಿ ನನ್ನ ಮನೆಗೆ ಬಟನ್ ಮನೆಗೆ ಬಿಡಬೇಕಿತ್ತು. ಮನೆಯಿಂದ ಇಡೀ ಮಾಡಿಗೆ ಲಿಫ್ಟ್ ಹಾಕ್ಸ್ಕೊಂಡ್ಬಿಡೋದು. ಕೆಳಗೆ ಹೋಗ್ತಾರಲ್ವಾ ಇವಾಗ ಹೇಳು. ಇನ್ನು ನಾನೇನು ಮಾಡಿದೆ, ಸ್ವಲ್ಪ ಐಟಮ್ ಎಲ್ಲ ಎತ್ತಿಡಬೇಕಾಗಿತ್ತಲ್ಲ ಲಯ, ಏನಂದ್ರೆ ಅದು ತುಂಬ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಅವಳನ್ನ ಮುಂಚೆನೇ ನಾನು ಆಚೆ ಕರ್ಕೊಂಡೋಗಿ ಪಾಪ್ಕಾರ್ನ್ ಕೊಡಿಸ್ತೀನಿ ಬಾ ಲಯ ಅಂತೇಳಿ ಕರ್ಕೊಂಡೋಗಿ ನಿಲ್ಸ್ಕೊಂಡಿದ್ದೆ. ಅಲ್ಲಿ ಲಯ ಏನೇನೆಲ್ಲ ತುಂಬ್ಕೊಂಡಿದ್ಲಲ್ಲ ಅದನ್ನೆಲ್ಲ ಅಚ್ಚು ರಿಮೂವ್ ಮಾಡಿಬಿಟ್ಟು ಬಿಲ್ ಹಾಕ್ಸ್ಕೊಂಡು ಆಚೆ ಬಂದರು. ಪಾಪ ಅವಳಿಗೆ ಅಲ್ಲಿ ತಿನ್ನೋ ಗ್ಯಾನ್ದಲ್ಲಿ ಅದೇನು ನೋಡ್ಕೊಂಡಿಲ್ಲ, ಮನೆಗೆ ಬಂದಮೇಲೆ ಸಖತ್ ಹಠ ಮಾಡ್ತಾಯಿದ್ಲು. ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳು ಹೀಗೇ. ಆದರೆ ಒಂದು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಪಾಪ್ಕಾರ್ನು ಅಷ್ಟೇ ಎಷ್ಟು ಚೆನ್ನಾಗಿ ಶೇರ್ ಮಾಡ್ಕೊಂಡು ತಿಂತಾಳೆ. ಶೇರ್ ಮಾಡ್ಕೊಂಡು ತಿನ್ನೋ ಬುದ್ಧಿ ಚೆನ್ನಾಗಿದೆ ಲಯಾಗೆ. ಯಾರೇ ಆಗಿರಲಿ ಅವಳ ಕೈಯಲ್ಲಿ ಏನಾರ ಇದ್ದರೆ ಕೊಟ್ಟು ತಿಂತಾಳೆ, ಮತ್ತು ಅವ್ರ ಕೈಯಿಂದನೂ ಅವಳಿಗೆ ಪಟ್ಟಂತ ಕೊಟ್ಬಿಡ್ಬೇಕು, ಇಲ್ಲಾಂದರೆ ಅವಾಗ ಹಠ ಮಾಡೋಕ್ಕೆ ಶುರು ಮಾಡ್ತಾಳೆ. ನನ್ನ ಕೈಯಿಂದ ಕಿತ್ಕೊಂಡ್ರು ಅಂತಲೂ ಅಳಲ್ಲ, ಅವ್ರು ಕೊಡಲಿಲ್ಲ ಅಂತ ಬೇಜಾರು ಮಾಡ್ಕೊತಾಳೆ. ಹಾಗೆ ಅವಳು ಕೊಡೋದು ಗೊತ್ತು, ಅವ್ರು ಕೊಟ್ಬಿಡ್ಬೇಕು, ಅವಳು ಕೊಡ್ತಾಳಲ್ವ
ಅದಕ್ಕೆ ಇವಾಗ ಐಸ್ ಕ್ರೀಮ್ನು ಅಷ್ಟೇ ಅವಳು ಫಸ್ಟ್ ತಿನ್ನಿಸ್ತಾ ಇದ್ದಾಳೆ, ಯಾಕಂದರೆ ಅವ್ರದ್ದು ನನಗೆ ಟೇಸ್ಟ್ ಮಾಡಿಸ್ಲಿ ಅಂಥೇಳಿ. ಅವ್ರ ಡ್ಯಾಡಿಗೂ ಅಷ್ಟೇ, ಅವ್ರ ಅಕ್ಕನಿಗೂ ಅಷ್ಟೇ ತಿನ್ನಿಸ್ಬಿಟ್ಟು ಆಮೇಲೆ ಅವ್ರದ್ದು ಫ್ಲೇವರ್ ಯಾವ ಥರ ಇದೆ ಅಂಥೇಳಿ ತಿಂದು ನೋಡ್ತಾ ಇದ್ದಾಳೆ. ಅದರಲ್ಲಿ ಅವ್ರ ಪಪ್ಪಂದು ತುಂಬ ಇಷ್ಟ ಆಯಿತು. ಅವ್ರ ಪಪ್ಪ ತೊಗೊಂಡಿರೋದು ಮ್ಯಾಂಗೋ ಫ್ಲೇವರು, ಹನಿ ಚಾಕ್ಲೇಟ್ ಫ್ಲೇವರ್ ತೊಗೊಂಡಿದ್ದಾಳೆ. ಲಯದೇ ಸ್ವಲ್ಪ ಚೆನ್ನಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ, ನಾನು ಟೇಸ್ಟ್ ಮಾಡಲಿಲ್ಲ. ಮ್ಯಾಂಗೋ ಒಂಚೂರು ಟೇಸ್ಟ್ ಮಾಡಿದೆ, ಅದು ಅವಳೇ ಹಠ ಮಾಡಿ ನನಗೆ ತಿನ್ನಿಸಿದ್ದು. ತುಂಬ ಚೆನ್ನಾಗಿದೆ ನೋಡು ಮಮ್ಮಿ, ತಿನ್ನು ಅಂಥೇಳಿ. ಇನ್ನು ಈ ಐಸ್ ಕ್ರೀಮ್ ಪಾರ್ಲರ್ ಅಂತೂ ತುಂಬಾ ರಶ್ ಇರುತ್ತೆ, ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಅಚ್ಚು ಯಾವಾಗಲೂ ಇಲ್ಲಿಗೆ ಕರ್ಕೊಂಡ್ಬಂದು ಮಕ್ಕಳಿಗೆ ತಿನ್ನಿಸ್ತಾ ಇರ್ತಾರೆ. ಅಂದರೆ ಈ ಕಡೆ ಏನಾದರೂ ಕೆಲಸ ಇದ್ದರೆ ಮಕ್ಕಳನ್ನ ಕರ್ಕೊಂಡು ಬಂದರೆ, ಇಲ್ಲ ಅವ್ರಿಗೊಬ್ರಿಗೆ ಬಂದಾಗ್ಲೂ ತಿನ್ಬೇಕನ್ಸಿದ್ರೆ ಇಲ್ಲಿ ತಿಂತೀವಿ. ಇಲ್ಲಿಗೆ ಅಂತಲೇ ಯಾವತ್ತೂ ಬರೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ ದೂರ ಆಗುತ್ತೆ. ಇನ್ನು ಕೈಯೆಲ್ಲ ಸ್ವಲ್ಪ ಅಂಟಾಗಿತ್ತಲ್ವ, ಹಾಗಾಗಿ ಕಾರಲ್ಲಿ ನೀರಿಟ್ಟಿದ್ವಿ, ಅದರಲ್ಲೇ ಕೈ ತೊಳ್ಕೊಂಡು ಮೂತಿ ಎಲ್ಲ ತೊಳ್ಕೊತಾ ಇದ್ದಾಳೆ. ಲಯ ಅಂತೂ ಫುಲ್ ಮುಳುಗಿಸ್ಕೊಂಡ್ಬಿಟ್ಟಿದ್ಲು. ಹಾಗಾಗಿ ಇನ್ನು ಮನೆ ಕಡೆಗೂ ಕೂಡ ಹೊರಡೋಣ ಅಂತೇಳಿ ಹೊರಟ್ವಿ. ವೀಕೆಂಡ್ ಇರುತ್ತೆ, ರಶ್ ಇರುತ್ತೆ, ಏನೋ ತುಂಬ ಲೇಟ್ ಆಗ್ಬೋದು ಅಂದ್ಕೊಂಡ್ವಿ. ಆದರೆ ಏನು ಅಷ್ಟೊಂದೇನು ರಶ್ ಇರಲಿಲ್ಲ, ಮತ್ತು ಟ್ರಾಫಿಕ್ ಏನು ಅಷ್ಟೊಂದು ಅನಿಸ್ಲಿಲ್ಲ. ಹಾಗಾಗಿ ಬೇಗನೆ ಬಂದ್ಬಿಟ್ವಿ. ಅಲ್ಲಿ ಅದನ್ನ ಯಾಮರ್ಸ್ಬಿಟ್ಟು ಬಿಲ್ಲಿಂಗ್ ಕೌಂಟ್ರಿಂಗಲ್ಲಿ ಎತ್ತಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇವ್ರು ಬಂದಿದ ತಕ್ಷಣನೇ ಜಗಳ, ಕೋಪ ಮಾಡಿಕೊಂಡು ಅರ್ಧ ಗಂಟೆ ಹೋಗಿ ಕುತ್ಕೊಂಡು ಇವಾಗ ಮತ್ತೆ ಬಂದವ್ರೆ. ಬೊಬ್ಬಲ್ಸ್ ಇದೆಯಲ್ಲ ಅದರಲ್ಲೇ ಸ್ವಲ್ಪ ಆಟ ಆಡ್ಕೊಳ್ಳೋಣ ಅಂತ ಅಲ್ವಲ್ಲ ಇವರೇ. ಹನಿ ತಗೊಂಡಿರೋದು ಕಲರ್, ಇದೊಂದು ಪಾತ್ರೆ ಒಂದು ಎಕ್ಸ್ಟ್ರಾ ತಗೊಂಡೆ ಅಷ್ಟೇ, ಇನ್ನೇನಿಲ್ಲ. ಮನೆಗೆ ಬೇಕಾಗಿರೋ ರೇಷನ್ ಅಷ್ಟೇ, ಎಕ್ಸ್ಟ್ರಾ ಐಟಮ್ ಅಂತ ಏನು ತಗೊಳ್ಳಿಲ್ಲ. ಆದ್ರೂ ಬಿಲ್ಲು 7,000 ರೂಪಾಯಿ ಆಗೋಯ್ತು. ಬಿಸ್ಕೆಟ್ಗಳು ಏನು ತರಲ್ಲ, ಇದೊಂದು ಹಠ ಮಾಡಿ ಬಿಸ್ಕೆಟ್ ತೊಗೊಂಡಲ್ಲ. ಬಿಸ್ಕೆಟ್ಗಳು ಕೊಡ್ಸಲ್ಲ, ಅದಷ್ಟು ಅವಾಯ್ಡ್ ಮಾಡ್ತೀನಿ. ನನಗೂ ನೋಡಿ ಹಠ ಮಾಡಿ ಈ ಸತಿ ಅವಳು ಬಂದಿರೋದಕ್ಕೆ ತಿನ್ಕೊಂಡಿರೋದು. ಸೋಪು, ಶ್ಯಾಂಪು, ತುಂಬ ವರ್ಷಗಳ ನಂತರ ಒಂದು ಮ್ಯಾಗಿ ಪ್ಯಾಕೆಟ್. ಇದು ವೆಜ್ ಆಟ ಮ್ಯಾಗಿ, ಆಟದಲ್ಲಿ ಮಾಡಿರೋದು ತೊಗೊಂಡಿದ್ದಾರೆ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ತೊಗೊಂಡಿದ್ದೀವಿ. ನೋಡೋಣ, ಗೊತ್ತಿಲ್ಲ. ಇದು ನಾನು ಸೆಲೆಕ್ಟ್ ಮಾಡಿಲ್ಲ, ಅಚ್ಚು ಸೆಲೆಕ್ಟ್ ಮಾಡಿದ್ದಾರೆ. ಕ್ವಾಲಿಟಿ ಹೆಂಗಿದೆಯೋ. 200 ರೂಪಾಯಿ, 190. ಹೌದಲ್ಲಯ್ಯ, ಬಿಸ್ಕೆಟ್ ತಿಂದಿರೋ ತೊಗೊಂಬಂದಿದ್ದೀಯಾ? ಅಯ್ಯೋ, ನೀನು ನೋಡ್ಕೊಂಡಲ್ವ ತಗೋಬೇಕು. ಹಾಂ, ಯಾರು ಕಚ್ಬಿಟ್ಟು ಕೊಟ್ಟವ್ರೆ, ನೀನು ಅದೇ ಪ್ಯಾಕ್ ಎತ್ಕೊಂಡ್ಬಂದಿದ್ಯಾ? ಏನು ಮಾಡೋದು ಇವಾಗ? ಎಂಜಲ್ ತಿಂತೀಯಾ? ಲಯ ತೋರಿಸು, ಇಲ್ಲ ತೋರಿಸಿ, ಹೆಂಗೆ ತಿನ್ಕೊಂಬಿಟ್ಟವ್ರೆ. ಅಯ್ಯೋ ಲಯ, ಅದು ಬಿಸ್ಕೆಟ್ ಅರ್ಧ ಯಾರೋ ಕಚ್ಕೊಂಡ್ಬಿಟ್ಟವ್ರೆ. ಪಾಪ ಲಯ ಆಸೆಯಿಂದ ತೊಗೊಂಡಿದ್ಲು ಬಿಸ್ಕೆಟ್ ಪ್ಯಾಕೆಟ್, ಬೇಕೇ ಬೇಕು ಅಂತ. ಯಾರೋ ತಿನ್ಕೊಂಬಿಟ್ಟವ್ರು ಅದನ್ನ ಅರ್ಧ. ಬಿಡು, ಬೇಜಾರು ಮಾಡ್ಕೊಬೇಡ, ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಬರೋಣ ಆಯ್ತಾ ಲಯಮ್ಮು? ಅದನ್ನೇ ತಿನ್ಕೊ, ನಮಗೇನು. ಅದನ್ನೇ ತಿನ್ಕೊಂತೀಯಾ? ಎಂಜಲ್ ಮಾಡಿರೋದೇ ತಿನ್ಕೋತೀಯಾ? ಒಣಗಿದೆ ಇಲಿ ತಿಂತು ಏನೋ. ಅವರು ಅಲ್ಲಿ ಹಾಕಿದಾಗ ಯಾರಿಗೆ ಗೊತ್ತು? ಅವ್ರು ಹೆಂಗೆ ಓಡಿಸ್ತಾರೆ? ರಾತ್ರಿ ಹೊತ್ತು ಯಾರು ಇರ್ತಾರಲ್ಲೇ? ಅಲ್ಲ, ಅವ್ರು ರಾತ್ರಿ ಹೊತ್ತು ಮನೆಗೆ ಹೋಗಿರ್ತಾರಲ್ಲ, ಅಲ್ಲೇ ಬಿಟ್ಬಿಟ್ಟು, ಸ್ಟೋರಲ್ಲೇ ಬಿಟ್ಬಿಟ್ಟು. ಆಮೇಲೆ ನಿನ್ನ ಹೊಟ್ಟೆ ಒಳಗಡೆ ಇಲಿ ಹುಟ್ಟುತ್ತೆ. ಇಲಿ ತಿಂದ್ರೆ ಆಯ್ತು, ನಮ್ಗೇನಪ್ಪ, ತಿನ್ನು, ನಿನ್ನಿಷ್ಟ. ಇಲಿ ತಿಂದಿರೋದು ತಿಂದ್ರೆ ಇಲಿ ಬರುತ್ತೆ. ಪಾಪ ಲಯ ಆಸೆಯಿಂದ ತಗೊಂಡ್ಲು, ಹಿಂಗಾಗೋಯ್ತು. ಏನ್ ಮಾಡದ್ಲಯ್ಯ ಇವಾಗ? ಎಲ್ಲ ಪಾಪ ವಾಪಸ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಅದನ್ನ ಇಟ್ಬಿಟ್ಲು, ಬೇರೆದು ಎತ್ಕೊತ. ಓರಿಯೋ ಬಿಸ್ಕೆಟ್ ಆ್ಯಕ್ಚುಲಿ ತಿನ್ನಬಾರ್ದು, ಆದರೆ ಅದೇ ಇಷ್ಟ ಲಯಾಗೆ, ಅಲ್ವ ಲಯ?
ಅದನ್ಯಾರು ತಿಂದಿಲ್ವಾ? ಡಿ ಮಾರ್ಟಿಂದ ಬಂದು ಆಲ್ರೆಡಿ ಎಲ್ಲರೂ ಸುಸ್ತಾಗ್ಬಿಟ್ಟವ್ರೆ. ಇವ್ರು ಇಲ್ಲಿ ಮನೆ ಕಂಡು ಓದಾಡ್ತವ್ರೆ. ಇನ್ನು ಹನಿಗಂತೂ ಡ್ರಾಯಿಂಗ್ ಮೇಲೆ ತುಂಬಾ ಆಸಕ್ತಿ ಜಾಸ್ತಿ. ಹಾಗಾಗಿ ಅವಳು ಈ ಥರ ಕಲರ್ಗಳನ್ನ ತೊಗೊಳೋದು, ಡ್ರಾಯಿಂಗ್ ಮಾಡೋದು ಮಾಡ್ತಾನೆ ಇರ್ತಾಳೆ. ಅವಳಿಗೆ ಇಷ್ಟ ಬಂದಿದ್ದೆಲ್ಲನೂ. ಇದು 3ನೇ ಬಾಕ್ಸ್ ಏನೋ ಅವಳು ಈ ರಜದಲ್ಲಿ ತೊಗೊಂಡಿರೋದು. ಅಂದರೆ ಅವಳಿಗೆ ಆಲ್ಮೋಸ್ಟ್ 2 ವರ್ಷದಿಂದ ಮನೇಲಿದ್ದಾಳಲ್ವ, ಹಾಗಾಗಿ ಅವಳು ಏನು ಮಾಡ್ತಾಳೋ ಮಾಡಲಿ ಅಂತ ಹೇಳಿಬಿಟ್ರೆ ಅವಳು ಡ್ರಾಯಿಂಗ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಳೆ. ಇನ್ನು ಈ ಥರ ತರಕಾರಿ ರೇಷನ್ ತಂದಾಗ ಹನಿ ಅಂತೂ ನನಗೆ ಸಪೋರ್ಟಿವ್ ಆಗಿರ್ತಾಳೆ. ಅವಳು ಕೂಡ ಹೆಲ್ಪ್ ಮಾಡ್ತಾಳೆ, ಬೇಗನೆ ಮುಗ್ದೋಗ್ಬಿಡುತ್ತೆ. ಇವತ್ತಿನ ವಿಡಿಯೋನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.